ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಶಂಕರ್ ಅಶ್ವಥ್ ಅವರ ಅಭಿನಯದ ಬೇಟೆಗಾರ ಹಾಗೂ ಮುಸುಕು ಸಿನಿಮಾಗಳ ಬಗ್ಗೆ ತಿಳ್ಕೊಳ್ಳೋಣ. ಅವರ ಅನುಭವದ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನೀವು ಅಂಬರೀಷ್ ಅವ್ರ ಜೊತೆ ಒಂದು ಮೂವಿ ಮಾಡ್ತೀರಾ, ಮುಸುಕು ಅಂತ. ಆ ಸಿನಿಮಾ ನಿಮಗೆ ಹೇಗೆ ಸಿಕ್ತು, ಮತ್ತು ಅಂಬರೀಷ್ ಅವ್ರ ಜೊತೆ ನಿಮಗಿದ್ದಂಥ ಬಾಂಧವ್ಯ ಬಗ್ಗೆ ಹೇಳಿ ಸರ್. ಮುಸುಕು ನಾನು ಅಂಬರೀಷ್ ಅವರು ಮಾಡಿದ ಮೊದಲೇ ಚಿತ್ರ ಅದು. ಹೌದು. ಆ್ಯಸ್ ಅನ್ ಆ್ಯಕ್ಟರ್ ಅಂದರೆ ಅವರು ಒಬ್ಬರು ಆರ್ಟಿಸ್ಟ್ ಆಗಿ, ನಾನು ಒಬ್ಬ ಆರ್ಟಿಸ್ಟ್ ಆಗಿ ಮುಖಾಮುಖಿ ನೋಡಿದವರು. ಆದರೆ ನನ್ನ ಅವರ ಪರಿಚಯ ಅವಾಗ ಆಗಿದ್ದಲ್ಲ. ನನ್ನ ಅವರ ಪರಿಚಯ ಕರೆಕ್ಟಾಗಿ ಹೇಳಬೇಕು ಅಂದರೆ 67ನೇ ಇಸ್ವಿಲೇ ಆಗಿರೋದು. ನಾವು ಎಲ್ಲ ಒಂದೇ ಏರಿಯಾದವರು, ನಾವೆಲ್ಲ ಹೋಗೋ ಬರೋ ಫ್ರೆಂಡ್ಸು. ಆ್ಯಕ್ಚುಲಾಗಿ ಅವರು 7th ಮೇನಲ್ಲಿದ್ದರು, ನಾವು 4th ಮೇನಲ್ಲಿದ್ದು. ಹೋಗೋ ಬರೋ ಫ್ರೆಂಡ್ಸು. ಒಬ್ಬ ವ್ಯಕ್ತಿ ಹೀರೋ ಆಗಿ ಒಂದು ಎತ್ತರಕ್ಕೆ ಬೆಳೆದಾಗ ಇಡೀ ಪ್ರಪಂಚನೇ ಅವ್ರಿಗೆ ಗೌರವ ಕೊಟ್ಟಾಗ, ನಮ್ಮ ಗೌರವ ನಾವು ಉಳಿಸ್ಕೋಬೇಕಾದ್ರೆ ನಾವು ಅವ್ರಿಗೆ ಗೌರವ ಕೊಡಬೇಕು. ನಮಗೆ ಭಾಳ ಪರಿಚಯ ಅಂದ್ಬಿಟ್ಟು ಸದರ ತೊಗೊಂಡು ಅವ್ರ ಹತ್ರ ಹಗುರವಾಗಿ ಮಾತಾಡೋದಲ್ಲ. ಹಾಗಾಗಿ ಒಬ್ಬ ಆರ್ಟಿಸ್ಟಾಗಿ ನಾನು ಒಬ್ಬ ಆರ್ಟಿಸ್ಟಾಗಿ ನೋಡಿದಾಗ ಆ್ಯಕ್ಚುಲಾಗಿ ನಾನು ಹೇಳಬೇಕು ಅಂತಂದರೆ ಆ ಚಿತ್ರದಲ್ಲಿ ಭಾಳ ವಿಭಿನ್ನವಾದ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಅದು ನಾನು ವಜ್ರಮುನಿಯವ್ರ ಮಗ, ವಿಲನ್ ನಾನು. ಅಂಬರೀಷ್ ಅವರು ನನ್ನ ತಂದೆಯವ್ರ ಮಗ, ಅಂದರೆ ಅಶ್ವಥ್ ಅವ್ರ ಮಗ. ಅಲ್ಲಿ ಅವ್ರದ್ದು ಏನೋ ಎಮೋಷನಲ್ ಸೆಂಟಿಮೆಂಟಲ್ ಕ್ಯಾರೆಕ್ಟರು. ಜೀವನದ ವಿಪರ್ಯಾಸ ಏನಪ್ಪ ಅಂತಂದರೆ, ನೋಡಿ, ಅಂಬರೀಷ್ ಅವರು ನನ್ನ ಎದುರುಗಡೆ ಹೀರೋ ಆಗಿ ನಿಂತ್ಕೋತಾರೆ, ನಾನು ವಿಲನ್ ಆಗಿ ನಿಂತ್ಕೋತೀನಿ. ಅವ್ರು ಹೋಗೋ ಬಾರೋ ಅಂತ ಏನಲ್ಲೇ ಈ ಸರಸ್ವತಿಪುರಂ ಪೋಲಿ ಅಂತ ಮಾತಾಡಿಸ್ತಾರೆ. ನಾವು ಹೀಗೆ ಮಾತಾಡ್ಕೋತೀವಿ, ಸಿಗರೇಟ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೋತೀವಿ, ಸೇರ್ತಿರ್ತೀವಿ, ಈ ಥರ ಎಲ್ಲ ಇರುತ್ತೆ. ಆಮೇಲೆ ನಾನು ಏನಾರು ಈ ಫೈಟಿಂಗ್ ಸೀಕ್ವೆನ್ಸಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅದನ್ನು ತಿದ್ದುತ್ತಾರೆ. ಅಂತ. ಅಂಬರೀಷ್ ಭಾಳ ಒಳ್ಳೆ ಫೈಟರು. ಪ್ರಭಾಕರ್, ಅಂಬರೀಷ್ ಅವರೆಲ್ಲರೂ. ಆಮೇಲೆ ಅರ್ಜುನ್ ಸರ್ಜಾ ಅವ್ರ ಜೊತೆ ನಾವು ಮಾಡಿಲ್ಲ, ನಾವೆಲ್ಲ ಕೇಳಿರೋದು. ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರೋದು ಏನಂದರೆ, ಅಂಬರೀಷು ಅಕಸ್ಮಾತ್ ಏನಾದರೂ ಒಂದು ರಾಂಗ್ ಮೂವ್ ಆದರೂ ಅಷ್ಟೇ, ಮರೇ ಬೇಡ ಕಣೋ, ರಾಂಗ್ ಆ್ಯಕ್ಷನ್ ಮಾಡಿದೆ ಅಂತ. ಯಾಕೆಂದರೆ ಫೈಟಿಂಗ್ ಸೀಕ್ವೆನ್ಸಲ್ಲಿ ಒಂದೊಂದು ಸಲ ಹೊಡಿತಿದ್ದಾಗ, ಈಗ ಹೀಗೆ ಹೊಡಿತಾರೆ ಅಂದಾಗ ಈ ಕಡೆಯಿಂದ ಬಂತಂದರೆ ನಾವು ಹೀಗೆ ತಿರುಗಬೇಕು. ನಮಗೆ ಅದು ಟೈಮಿಂಗ್ ಗೊತ್ತಿಲ್ಲದೆ ಹಿಂಗಂದ್ಬಿಟ್ರೆ ಅಂತಾರೆ. ಸೊ ಯಾರಿಗೆ ಪರ್ಫೆಕ್ಷನ್ ಇರುತ್ತೆ ಅವ್ರು ಮಾತ್ರ ಅವರು ಸ್ಟಾಪ್ ಮಾಡ್ತಾರೆ. ಪ್ರಭಾಕರ್ ಅವರು ಹಾಗೆ ಮಾಡ್ತಿದ್ರಂತೆ, ಅಂಬರೀಷ್ ಅವರು ಹಾಗೆ ಮಾಡ್ತಿದ್ರು. ಭಾಳಷ್ಟು ನನಗೆ ಫೈಟ್ ಸೀಕ್ವೆನ್ಸಲ್ಲಿ ಅಂಬರೀಷು ಹೆಲ್ಪ್ ಮಾಡಿದ್ರು. ಹಾಗಾಗಿ ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಜೀವನದ ವಿಪರ್ಯಾಸ, ಅದರಲ್ಲೂ ಒಬ್ಬ ಆರ್ಟಿಸ್ಟ್ ಆದರೆ ಜೀವನದಲ್ಲಿ ಪಾತ್ರದ ಜೊತೆ ವ್ಯಕ್ತಿತ್ವನೂ ಎಷ್ಟೆಲ್ಲ ಕಾಣ್ಬೋದು ಅನ್ನೋಕ್ಕೆ. ಒಬ್ಬ ಮಹಾನ್ ನಟ ಈ ಒಂದು ಮಾತು ಹೇಳಿದ್ದನ್ನು ನಮ್ಮಪ್ಪ ಟಿ ವಿಲಿ ನೋಡ್ತಾ ಭಾಳ ಕರೆಕ್ಟಾಗಿ ಹೇಳಿದ್ರು ಅಂತ. ಅದು ಸಹಜ ಆಗೋಗುತ್ತೆ. ನಾವು ಸಿನಿಮಾದಲ್ಲಿ ವಿವಿಧ ಸನ್ನಿವೇಶಗಳಲ್ಲಿ ವಿಭಿನ್ನವಾಗಿ ನಾವು ಅಭಿನಯಿಸುವಂಥದ್ದು, ಕೊನೆಗೆ ಜೀವನದಲ್ಲಿ ಆ ವಿಭಿನ್ನವಾದದ್ದು ಭಾವನಾತ್ಮಕವಾದ ಸನ್ನಿವೇಶಗಳು ಬಂದರೂ ನಮಗೆ ಸಾಧಾರಣ ಆಗ್ಬಿಡುತ್ತೆ, ಆ ಥರ ಆಗ್ಬಿಡುತ್ತೆ ಅಂತ. ಯಾಕಂದರೆ ನೀವು ನಿಜವಾಗಲೂ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅಂತಂದರೆ ಸಂಪೂರ್ಣವಾಗಿ ನಿಮ್ಮನ್ನಲ್ಲಿ ನೀವು ತೊಡಗಿಸ್ಕೊಂಡು ಮಾಡಬೇಕು. ಈ ಪಿಕ್ಚರಲ್ಲಿ ಲಾಸ್ಟಲ್ಲಿ ಏನು ಅಂದರೆ, ಈಗ ನಾನು ಹೇಳ್ತಿರೋದು ನನ್ನ ತಂದೆ ಅಂತ ಹೇಳ್ತಿಲ್ಲ, ಅಶ್ವಥ್ ಅವರು ಅಂತ ಹೇಳ್ತಾ ಇದ್ದೀನಿ. ಅಶ್ವಥ್ ಅವರು ಸತ್ತೋಗಿರ್ತಾರೆ. ಆ ಸಾವಿಗೆ ಶಂಕರ್ ಅಶ್ವಥ್ ಕಾರಣ ಆಗಿರ್ತಾನೆ. ಅವನು ವಿಲನ್ ಫಿಲಮಲ್ಲಿ. ಅಶ್ವಥ್ ಅವರ ಡೆಡ್ ಬಾಡಿ ಅಲ್ಲಿ ಮಲಗಿಸಿದ್ದಾರೆ ಚಿತೆ ಮೇಲೆ. ಚಿತೆಯ ಆ ಕಡೆ ಪೋರ್ಷನ್ನಲ್ಲಿ ಆ ಪಾತ್ರದ ಮಗನಾದ ಅಂಬರೀಷ್ ಅವ್ರು ನಿಂತ್ಕೊಂಡು ದಹನ ಮಾಡ್ತಾರೆ, ಬೆಂಕಿ ಹಚ್ತಾರೆ. ಅದು ಹಾಗೆ ಟ್ರಾವೆಲ್ ಮಾಡ್ಕೊಂಡು ಸೂಮ್ ಬರುತ್ತೆ. ನಾನು ನೋಡ್ತಾ ನಗೋಬೇಕು. ನೋಡಿದೆ ಮಗನೇ ಎತ್ಬಿಟ್ಟೆ ಅನ್ನೋ ಥರ ಮಾಡಬೇಕು. ನನ್ನ ಸ್ವಂತ ತಂದೆ ಚಿತಿ ಮೇಲೆ ಮಲಗಿರೋದನ್ನು ನೋಡಿ ನಾನು ಪಾತ್ರದ ಮೂಲಕ ನೋಡಿ ನಗಬೇಕು. ಅದು ಸ್ವಲ್ಪ ಕಷ್ಟಕರವಾದದ್ದು.
ಇಲ್ಲ ಅಂತ ಹೇಳಲ್ಲ, ಸ್ವಲ್ಪ ಕಷ್ಟಕರವಾದದ್ದು. ಸೊ ಹಾಗಾಗಿ ಇದು ಎರಡು ವಿಭಿನ್ನವಾದ ಒಂದು ನನಗೆ ಒಂದು ಎಕ್ಸ್ಪೀರಿಯೆನ್ಸು ಮುಸುಕು ಚಿತ್ರದಲ್ಲಾಯಿತು. ಅಫ್ಕೋರ್ಸ್ ಐ ವಾಸ್ ಬರೀ ಒಂಥರ ಭಾಳ ವಿಚಾರ ವಿನಿಮಯ ಮಾಡಿಕೊಂಡು ಐ ಸ್ಪೆಂಟ್ ಟೈಮ್ ವಿತ್ ಡಾಲಿ ಮಿನಾಸ್ ಆಲ್ಸೋ, ಓಕೆ. ಹೀರೋಯಿನ್. ಎರಡನೇ ಪಿಕ್ಚರ್ ಅವರು ಕನ್ನಡದಲ್ಲಿ ಮಾಡಿದ್ದು. ಮೊದಲನೇದು ರಾಯರ ಬಂದರು ಮಾವನ ಮನೆಗೆ ಮಾಡಿದ್ರು, ಎರಡನೇದು ಮುಸ್ಕುಲ್ ಮಾಡಿದ್ರು. ಸೊ ಹಾಗಾಗಿ ಇದು ನನಗೆ ಚಿಕ್ಕಮಗಳೂರಿನ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಈಗಲೂ ನೆನಪಿದೆ. ಓಕೆ ಸರ್. ಇವಾಗ ನಿಮ್ಮ ತಂದೆನೂ ಕೂಡ ಸಿನಿಮಾದಲ್ಲಿ ಇದ್ರು, ನೀವು ಕೂಡ ಇದ್ರಿ. ನೀವಿಬ್ರು ನಿಮ್ಮಿಬ್ರಿಗೆ ಅಂತಾನೆ ಒಂದು ಸೀನ್ಸ್ ಇರುತ್ತಿತ್ತಲ್ಲ, ಅದೆಲ್ಲ ಎಷ್ಟು ಇಂಟೆನ್ಸ್ ಆಗಿರ್ತಿತ್ತು? ಮೊದಲೇ ತಂದೆ ಕರ್ಮಕಾಂಡ ಆಗೋಯ್ತು. ಆ ಪಿಕ್ಚರ್ ಪ್ರೊಡ್ಯೂಸರು ನಮ್ಮ ಸಂದೇಶ್ ನಾಗರಾಜ್ ಅವರು. ಓಕೆ ಓಕೆ ಓಕೆ. ನಮ್ಮಪ್ಪ ಆ್ಯಕ್ಚುಲಾಗಿ ಅದೊಂದೇ ಸನ್ನಿವೇಶದಲ್ಲಿ ಫಸ್ಟ್ ಟೈಮು ನಾನು ನಮ್ಮಪ್ಪ ಹೇಗೆ ಪ್ರಿಪೇರ್ ಆಗ್ತಾರೆ, ಒಂದು ಸನ್ನಿವೇಶಕ್ಕೆ ಒಂದು ಶಾರ್ಟ್ಗೆ ಹೇಗೆ ಪ್ರಿಪೇರ್ ಆಗ್ತಾರೆ, ಡೈಲಾಗ್ ಹೇಗೆ ತಗೋತಾರೆ ಅನ್ನೋದು ನಾನು ಕಣ್ಣಾರ ಕಂಡಂಥದ್ದು. ಆ ಚಿತ್ರದಲ್ಲೇ ಒಂದು 4-5 ಸೀನು ಜೊತೆಲಿ ಬರುತ್ತೆ. ಮೊದಲೇ ದಿವಸ ಎಲ್ಲರೂ ಇದ್ದೀವಿ, ಡಾಲಿ ಮಿನಾಸ್ ಎಂಗೇಜ್ಮೆಂಟ್ ನನ್ನ ಜೊತೆ ಅಂತ. ಓಕೆ. ಹೀರೋಯಿನ್ ಹೀರೋನ ಲೈಕ್ ಮಾಡ್ತಿರ್ತಾರೆ, ಆದರೆ ಹೀರೋ ಅದನ್ನು ಕನ್ಸಿಡರ್ ಮಾಡಿರಲ್ಲ. ಬಟ್ ನಾನು ಪ್ರಪೋಸಲ್ ಹೀರೋಯಿನ್ ಕೊಟ್ಟಿರ್ತೀನಿ, ನಮ್ಮಪ್ಪನ ಕರ್ಕೊಂಡು ಬರ್ತೀನಿ ಎಂಗೇಜ್ಮೆಂಟ್ಗೆ ಅಂತ. ಆ ಥರ ಅದು ಒಂದು ಸನ್ನಿವೇಶ. ನಾನು, ವಜ್ರಮುನಿಯವರು, ಅಂಬರೀಷು, ಡಾಲಿ ಮಿನಾಸು, ಅಶ್ವಥ್ ಅವರು, ಇಫ್ ಐ ಆಮ್ ರೈಟ್ ನಮ್ಮ ಇವರು ಟೆನ್ನಿಸ್ ಕೃಷ್ಣ ಅವರು, ಇವರೆಲ್ಲರೂ ಇದ್ದಾರೆ ಅವ್ರ ಎದುರಿಗೆ. ಏನಾಯಿತು, ನಮ್ಮಪ್ಪ ಕನ್ನಡಕ ಹಾಕ್ಕೊಂಡು ಓದ್ತಾ ಇದ್ರು, ಸ್ಕ್ರಿಪ್ಟ್ ಇಲ್ಲ. ಆ ಕನ್ನಡಕನೇ ಕಂಟಿನ್ಯೂಟಿ. ಅದೇನಾಗಿದೆ, ಕನ್ನಡಕ ಎಲ್ಲ ಬಿಟ್ಟಿದ್ರು ನೋಡಿ ತೆಗೆದುಬಿಟ್ಟಿದ್ದಾರೆ. ಅಂದರೆ ಯಾರೋ ಎತ್ಕೊಂಡಿದ್ದಾರೆ, ಅದು ಯಾರು ಎತ್ಕೊಂಡಿದ್ರು ಅಥವಾ ಯಾರು ಎಲ್ಲಿಟ್ಟಿದಾರೋ ನಂಗೆ ಗೊತ್ತಿಲ್ಲ. ಇಲ್ಲಿ ಕನ್ನಡಕ ಇಟ್ಟಿದ್ನಲ್ಲ ಎಲ್ಲೋ ಅಂತ ಬಂದು ನನಗೆ ಕೇಳಿದ್ರು, ನನಗೆ ಗೊತ್ತಿಲ್ಲ ಅಂತ. ಆಮೇಲೆ ಅವರೆಲ್ಲ ಹೇಳಿದ್ರು ನೀನೇ ತಗೊಂಡೆ ಅಂತ, ತಮಾಷೆ ಕಪಾಳ ಕುಡಿತೀನಿ ನೋಡು ಅಂತಂದ್ರು ಎಲ್ಲರದ್ರ ಮುಂದೆ. ಅಯ್ಯೋ ನಾನು ಮಂಕಾಗ್ಬಿಟ್ಟೆ. ಅವಾಗಿನ್ನೂ ಬಂದಿದ್ದು ಹೊಸ್ತು ಫಿಲಮ್ಗೆ. ನಮ್ಮಪ್ಪ ಈಗ ಬೈದ್ಬಿಟ್ರೆ ನಾನು ಮಂಕಾಗ್ಬಿಟ್ಟು ನಾನೇನು ಮಾಡಬೇಕು ನನಗೆ ಕನ್ಫ್ಯೂಸ್ ಆಗೋಯ್ತು. ಇಡೀ ಸೀನಲ್ಲೇ ನಮ್ಮಪ್ಪ ಬೈದ್ಬಿಟ್ರು ಅಂತ. ಆಮೇಲೆ ನೋಡಿದ್ರೆ ಸಂದೇಶ್ ನಾಗರಾಜು ತಮಾಷೆ ಮಾಡೋಕ್ಕೆ ಹೇಳ್ಬಿಟ್ಟು ಹುಡುಗಾಟಿಗೆ ಮುಚ್ಚಿಟ್ಬಿಟ್ಟಿದ್ದಾರೆ. ಮುಚ್ಚಿಟ್ಬಿಟ್ಟು ನನ್ನ ಮೇಲೆ ಹೇಳಿದ್ರು. ಆ ಥರ ಆಗಿತ್ತು. ಆ ಸೀನು ಹೊಡೆದೇ ಸೈಕಲ್ಲು. ನನಗೆ ಆ್ಯಕ್ಚುಲಾಗಿ ಕೋಪ ಬರಬೇಕು, ಹೆದರಿಕೆ ಆಗೋಕ್ಕೆ ಶುರು ಆಗ್ಬಿಟ್ಟು ತನ್ನ ಒಂದು ಏಕಾಗ್ರತೆನ ಕಳ್ಕೊಂಡು ಬೇರೆ ಕಡೆ ತಿರುಗಿಸ್ತಾನೋ ಅವಾಗ ಅವನು ಸತ್ತ ಅಂತ. ಇದು ನಮ್ಮಪ್ಪ ನಮಗೆ ಅವಾಗಲೇ ಪಾಠ ಹೇಳಿದರು. ಬಟ್ ನಂಗೆ ಗೊತ್ತಿಲ್ಲ, ನಮ್ಮಪ್ಪನೂ ಹೀಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಯಾವುದು ಕೇಳೋದು, ನಾ ಆ್ಯಕ್ಚುಲಾಗಿ ಕನ್ನಡಕ ಅವರು ಮುಚ್ಚಿಟ್ಟಿರೋದು ನಂಗೆ ಗೊತ್ತೇ ಇಲ್ಲ. ಆ ಸಿನಿಮಾದಲ್ಲಿ ತಂದೆ ಆದವರು ವಜ್ರಮುನಿಯವರು, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸು? ಬಹುಶಃ ಈ ಪೀಳಿಗೆ ಡಿಫ್ರೆನ್ಸ್ ಅಂದಿವಲ್ಲ, ಆ ಥರ ಆಗಿ ಅವರು ಹೆಚ್ಚಾಗಿ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ, ನಾನು ಅವ್ರನ್ನ ಮಾತಾಡಿಸ್ತಿರ್ಲಿಲ್ಲ. ನಮಗೇನು ಆ ಶಾರ್ಟಿಗೆ ಏನು ಬೇಕು ಡೈಲಾಗ್ ಎಕ್ಸ್ಚೇಂಜು ಆ ಥರ. ಆಫ್ಕೋರ್ಸ್ ಅವ್ರದ್ದು ಸ್ಟೈಲಲ್ಲಿ ಮಾಡೋರು, ನಂದು ನನ್ನ ಸ್ಟೈಲಲ್ಲಿ ಮಾಡುವೆ. ಸೊ ಹೀಗಾಗಿ ಒಂದೆರಡು ಸೀನಲ್ಲಿ ನನಗೆ ಯಾವುದೋ ಒಂದು ಅಮ್ಮಳಗಿರಿನ ಅಲ್ಲ, ಅದೊಂದು ಒಂದು ಕಡೆ ಶೂಟ್ ಮಾಡಿದ್ರು. ಅವಾಗ ಮಾಡಿದಾಗ ಒಂದೆರಡು ಕರೆಕ್ಷನ್ ಮಾಡಿದ್ರು ಅವರು. ಈ ಥರ ತಗೊಳ್ಳಿ, ಇದು ನೀವು ಮಾನಿಟ್ರಲ್ಲಿ ಮಾಡಿದ್ದು ಟೇಕಲ್ಲಿ ಮಾಡ್ತಿರ್ಲಿಲ್ಲ ನಾನು. ಯಾಕೆ ಅಂತಂದ್ರೆ ನಮಗೆ ಫಿಕ್ಸ್ ಆಗಕ್ಕೆ ಇನ್ನೂ ಗೊತ್ತಿರಲಿಲ್ಲ. ಹೌದು ಹೌದು. ಈಗ ನಾವು ಈಗ ಮಾಡಿಬಿಡೋದು, ಓಕೆ ಅಂತ ಅವ್ರು ಮಾನಿಟ್ರಲ್ಲಿ ಓಕೆ ಅಂತಂದರೆ, ಟೇಕಲ್ಲಿ ಹೇಳಿದಾಗ ಬೇರೆ ಇನ್ನೇನೋ ಥರ ಚೇಂಜ್ ಆಗಿಬಿಟ್ಟಿರೋದು. ಆವಾಗ ಒಂದು ಸಲ ಅವರು ಕರೆಕ್ಟ್ ಮಾಡಿದ್ರು, ನೀವು ಮಾನಿಟ್ರಲ್ಲಿ ಮಾಡಿದ್ರಲ್ಲ ಹಾಗೇ ಮಾಡಿ ಚೆನ್ನಾಗಿದೆ ಅಂತ. 34 ವರ್ಷ ಆಗಿದೆ ಅದು ನಾವು ಶೂಟ್ ಮಾಡಿ. 34 ವರ್ಷದಿಂದ ನಾವು ಮಾಡಿದ್ದು. A.T. ರಘು ಅವರ ನಿರ್ದೇಶನದಲ್ಲಿ ಒಂದು ಸಿನಿಮಾ ಮಾಡ್ತೀರಾ, ಬೇಟೆಗಾರ ಅಂತ. ಆ ಸಿನಿಮಾ ಬಗ್ಗೆ ಹೇಳಿ ಸರ್. ಆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಮೊದಲನೇದಾಗಿ A.T. ರಘು ಅವರು ಒಂಥರ ಭಾಳ ಹೃದಯವಂತ, ಆತ್ಮೀಯತೆ ಇರ್ತಕ್ಕಂತಹ ಮನುಷ್ಯ. ಅದರ ಸ್ವಭಾವ ಭಾಳ ಕೋಪಿಷ್ಟ. ಅಯ್ಯೋ, ಹೀಗೆ ಯಾವಾಗ ಗಡ ಕೆರ್ಕೊಳ್ಳೋದು, ಬೈಯೋದು, ಈ ಥರದ್ದೇ. ಅಂದರೆ ನಮ್ಮ ಹತ್ರ ಅಲ್ಲ,
ಟೆಕ್ನಿಷಿಯನ್ಸ್ ಅಟ್ಮಾಸ್ಫಿಯರಲ್ಲಿ ಆ ಥರ ಕ್ರಿಯೇಟ್ ಮಾಡೋರು. ಆಮೇಲೆ ಟೆಕ್ನಿಷಿಯನ್ಸ್ ಎಲ್ಲ ಭಾಳ ಬೈದಿಂದಿರೋರು, ಬೈದ್ಬಿಡ್ತಾರೆ ಅಂತ. ಇಂಥ ಮನುಷ್ಯನ ನನಗೆ ಗೊತ್ತಿಲ್ಲ, ಅವ್ರಿಗೆ ಅಷ್ಟು ಕೋಪ ಆಗ್ತದೆ. ಅವ್ರನ್ನ ಫಸ್ಟ್ ಟೈಮು ಪರ್ಸನಲ್ ಆಗಿ ಭೇಟಿ ಮಾಡಿದ್ದು ಆ ಚಿತ್ರಕ್ಕೆ ಹೋಟೆಲ್ ಬ್ರಾಡ್ವೇ ಅಂತ ನಮ್ಮ ಕೆಂಪೇಗೌಡ ರೋಡಲ್ಲಿ ಇತ್ತು, ಈಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಅಲ್ಲಿ ಅವರು ನನ್ನ ಕರೆಸಿದ್ರು, ಹೋಟೆಲಿಗೆ ಬನ್ನಿ ಅಂತ. ಹೋದಾಗ ನಾನು ನೋಡಿದ ತಕ್ಷಣ ಎಂಥ ಸಭ್ಯಸ್ಥಾನಾಗ, ಸಾಮಾನ್ಯವಾಗಿ ನಾನು ಹೇಳೋದು ನಮ್ಮ ಈ ಕೊಡಗು ಕಡೆಯಿಂದ ಬರೋರೆಲ್ಲ ವೆರಿ ವೆಲ್ ಬಿಹೇವ್ಡ್, ಅವರು ಕ್ಯಾರೆಕ್ಟರು ಬಿಹೇವಿಯರ್ ಎಲ್ಲ ಭಾಳ ಚೆನ್ನಾಗಿರುತ್ತೆ, ಒಂಥರ ಕಲ್ಚರ್ಡ್. ಅದಕ್ಕೆ ನಾನು ನೋಡಿದ ತಕ್ಷಣ ಆಗಲೇ ನಾನು ಏನೂ ಮಾಡೇ ಇಲ್ಲ, ಇನ್ನೂ ಟಕ್ ಅಂತ ನಿಂತ್ಕೊಂಡ್ರು. ನಾನು ಅವರು ಏನಿರೋಗೊಂದು ನಂಗೆ ಗೊತ್ತಿತ್ತು, ಹೋಗಿ ಮಿಸ್ ಮಾಡಿದೆ. ಆಮೇಲೆ ಕೂಡಿಸಿ ಎಲ್ಲ ಮಾಡಿ ಕಾಫಿ ಗೀಫಿ ಎಲ್ಲ ಕೊಟ್ಟು, ಈ ಥರ ಒಂಥರ ಒಂದು ವಿಲನ್ ಕ್ಯಾರೆಕ್ಟರ್ ಇದೆ ಅಂತ. ಸರಿ ಅಂತ ಹೇಳಿ ಕತೆ ಹೇಳಿದಾಗ ಹೀರೋಯಿನ್ ಜೊತೆ ಅದು ಅಫೇರ್ ಇರುತ್ತೆ, ಅದು ಇದೆಲ್ಲ ಆ್ಯಕ್ಚುಲಿ ಹೀರೋಯಿನ್ಗೆ ಭಾಳ ಇಷ್ಟಪಟ್ಟವರು ಅನ್ನೋ ಥರ ಇರ್ತೀರ. ಬಟ್ ಸತ್ತೋಗತ್ತಿದೆ ಕ್ಯಾರೆಕ್ಟ್ರು. 2 ಸೀನ್ ಆಗುತ್ತೆ ಸತ್ತೋಗುತ್ತೆ ಅದು. ಮತ್ತು ಯಾಕೆ ಇದು ವಿಲನ್ ಅಂತೀರಲ್ಲ ಅಂದೆ. ಅದಕ್ಕೆ ಆದರೆ ನಿಮ್ಮ ಮುಖವಾಡ ಹಾಕ್ಕೊಂಡು ವಿಲನ್ ಇರ್ತಾನೆ, ನಿಮ್ಮ ಮುಖವಾಡ ಹಾಕ್ಕೊಂಡು. ಅವಾಗೆಲ್ಲ ಆ ಥರದ್ದು ಏನೇನೋ ಕಾನ್ಸೆಪ್ಟ್ ಇತ್ತಲ್ವ, ಮುಖವಾಡ ಹಾಕ್ಕೊಂಡು ಒಬ್ರದ್ದು ಥರ ಇರೋದು, ಈ ಥರದ್ದೆಲ್ಲ ಆ ಥರ ಇರುತ್ತೆ. ಬಟ್ ಥ್ರೂ ಔಟ್ ಪಿಕ್ಚರ್ ನೀವೇ ಇರ್ತೀರ. ವಿಲನ್ ಅಂತ ಅನ್ನಿಸ್ಕೊಂಡವನು ಫಸ್ಟ್ 1-2 ಸೀನ್ ಬರ್ತಾನೆ, ಲಾಸ್ಟಲ್ಲಿ 1-2 ಸೀನ್ ಬರ್ತಾನೆ. ಬಟ್ ನಿಮ್ಮದು ಆ್ಯಕ್ಚುಲಾಗಿ ಒರಿಜಿನಲ್ ಕ್ಯಾರೆಕ್ಟರ್ 2 ಸೀನ್ ಬಂದು ಮುಗಿದೋಗಿರುತ್ತೆ. ಬಟ್ ಆಮೇಲೆಲ್ಲ ನೀವು ವಿಲನಿಶ್ ಆಗೇ ಇರ್ತೀರ. ಬಟ್ ಜನಗಳಿಗೆ ಗೊತ್ತಿರಲ್ಲ, ರಾದರ್ ಹೀರೋಗೆ ಅನುಮಾನ ಬಂದು ಪತ್ತೆ ಮಾಡ್ತಾನೆ, ಆಮೇಲೆ ನೀವು ವಿಲನ್ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಒಂದು ಮ್ಯಾನರಿಸಮ್ ಯಾವ್ದಾರ ಒಂದು ಮಾಡಬೇಕು, ಅದನ್ನು ಆ ಒರಿಜಿನಲ್ ವಿಲನ್ಗೂ ಇರುತ್ತೆ, ನಿಮಗೂ ಅದೇ ಬರಬೇಕು ಅಂತ. ಅದಕ್ಕೆ ಆ ಪಿಕ್ಚರಲ್ಲಿ ನಾನು ಮಾಡಿದಾಗ ನಿಜವಾಗ್ಲೂ ಜನ ಜಾತ್ರೆ ಮಾಡೋ ಜನಾರ್ದನನ ಬುದ್ಧಿ ಹೇಗಿರುತ್ತೆ ಅಂತಲೇ ನಾವು ಹೇಳೋಕ್ಕಾಗಲ್ಲ. ನನಗೆ ಆ ಪಿಕ್ಚರ್ಲಿ ನಾನು ಅಫ್ಕೋರ್ಸ್ ಆಗಿನ ಕಾಲಕ್ಕೆ ಅದು ಹಿಟ್ ಪಿಕ್ಚರು ಅಂತ ನಂಗೆ ಅನಿಸುತ್ತೆ. ಮಾಡಿದಾಗ ಸಾಕಷ್ಟು ಹೆಸರು ತಂದು ಕೊಡ್ತು. ಯಾಕಂದರೆ ಆ ಪಿಕ್ಚರ್ಲಿ ಬಣ್ಣದ ಬಟ್ಟೆಗಳನ್ನ ಹಾಕ್ಕೊಂಡಿದ್ದೆ, ಇನ್ನೂ ಯಂಗಾಗಿದ್ದೆ ನಾನು. ಜೊತೆಗೆ ಒಂದು ಮ್ಯಾನರಿಸಮ್ ಇತ್ತು ಅನ್ನೋದು. ಈಗ ಹಿಂಗೆ ಅಂತೀನಿ, ಯಾವಲ್ಲಿ ಹಿಂಗೆ ಅಂತಿರ್ತೀನಿ. ಸೊ ಆ ಮ್ಯಾನರಿಸಮ್ ಅದೆಲ್ಲ ಇಟ್ಕೊಂಡು ಮಾಡಿದ್ದು. ನನಗೆ ಹೋದ ಕಡೆ ಎಲ್ಲ ಅಂದರೆ ನಮ್ಮ ಮೈಸೂರು, ಮಂಡ್ಯ, ಬೆಂಗಳೂರು ಈ ಕಡೆ ನಾವು ಹೋದ ಕಡೆ ಅಂದರೆ ಅಲ್ಲೆಲ್ಲ ಅದನ್ನು ಸಾಕಷ್ಟು ಗುರುತಿಸಿ ನನ್ನ. ಆಮೇಲೆ ವೆರಿ ಗುಡ್ ಕ್ಯಾಮ್ರಾಮನ್, ಕಣ್ಣನ್ ಕ್ಯಾಮ್ರಾಮನ್ನು ಭಾಳ. ನಾನು ಅಷ್ಟು ಚೆನ್ನಾಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಆ ಥರ ಮಾಡಿದವರು. ಅಫ್ಕೋರ್ಸ್ ನಾನು ಅದರಷ್ಟು ಏನು ಚೆನ್ನಾಗಿ ಕಾಣಲ್ಲ, ಬಟ್ ಅವರು ಅಂಥ ಬ್ಯೂಟಿಫುಲ್ ಲೈಟಿಂಗ್ ಮಾಡಿದ್ದು ಆ ಚಿತ್ರದಲ್ಲೂ ನನಗೆ ಒಂದು ಒಳ್ಳೆ ಹೆಸರು ತಂದು ಕೊಡ್ತು. ರಿಲೀಸ್ ಎಲ್ಲ ಆದಮೇಲೆ ಹೇಗಿತ್ತು ಸರ್ ರಿಯಾಕ್ಷನ್ ಮನೆಯಲ್ಲಿ, ತಂದೆಯವರು ಎಲ್ಲರದು? ಅದರದ್ದು ಏನು ಅಂಥದ್ದೇನು ತೊಂದರೆ ಆಗಲಿಲ್ಲ. ಬಟ್ ಇನ್ನೂ ಜನ ನನ್ನ ಅಪ್ರಿಷಿಯೇಟ್ ಮಾಡಿದ್ರು. ಅದು ಇನ್ನು ಕೆಲವು ಚಿತ್ರಗಳಲ್ಲಿ ನಾನು ವಿಲನ್ ಮಾಡಿದಾಗ ಅದರ ಪರಿಣಾಮ ಮಾತ್ರ ಬೇಡ. ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. ಆವಾಗ ಒಬ್ಬರು ವಯಸ್ಸಾದವರು ನನ್ನ ಒಂದು ಸೀರಿಯಲ್ ಪಾತ್ರ ನೋಡಿಬಿಟ್ಟು, ಓಹೋ ಬರಬೇಕು ಪೂರ್ಣಚಂದ್ರ ಅವರು ಅಂತ ಕರೆದ್ರು ನನ್ನ. ಆಗೆಲ್ಲ ಈ ಚೇರ್ ಕಾರಲ್ಲಿ ಕೂತ್ಕೋತೀವಲ್ಲ, ಅವರು ಅತ್ತೆ ಸೊಸೆ ಇಬ್ಬರು ಎದುರು ಬದ್ರು ಕೂತಿದ್ರು. 2 ಖಾಲಿ ಇತ್ತು, ನಾನು ಅಜ್ಜಿ ಪಕ್ಕ ಕೂತ್ಕೊಂಡೆ. ಅವ್ರು ಭಾಳ ಸಂತೋಷವಾಗಿ, ಭಾಳ ಎಂಥ ಪಾತ್ರ ಮಾಡ್ತಿದ್ರೆ ಹಾಗೆ ಅಂತ ಹೊಗಳ್ತಾ ಇವಳು ನನ್ನ ಸೊಸೆ ಕೈಲಾಸ ಮಾನಸ ಸರೋವರಕ್ಕೆಲ್ಲ ಟ್ರೆಕ್ಕಿಂಗಲ್ಲಿ ಹೋಗ್ಬಿಟ್ಟು ಬಂದಿಯಾಳೆ ಅಂತ ಅವಾಗಲೇ 90ರ ದಶಕದಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಎಲ್ಲ ಮಾಡಿಸ ಆದಮೇಲೆ ಅವರು ಪುಸ್ತಕ ಓದ್ತಿದ್ದಾರೆ ಅಂದರು ಅಷ್ಟೆ. ಅವರ ಎಜುಕೇಟೆಡ್ಡು ಸ್ವಲ್ಪ ಇದು ಅನ್ನೋ ಥರ ಕಾಣಿಸ್ತು, ಇರ್ಬೋದು. ಆಮೇಲೆ ಮಧ್ಯದಲ್ಲಿ ಆಕೆ ಒಂದು ಮಾತಾಡೋದು ನನ್ನ ಜೀವನದಲ್ಲಿ ನಾನು ಮರೆಯಲ್ಲ. ಏನಂದ್ರೆ, ನೀವು ಈ ಥರ ಎಲ್ಲ ಪಾತ್ರಗಳು ಮಾಡ್ತಿರಲ್ಲ, ನಿಮ್ಮ ರಿಯಲ್ ಲೈಫಲ್ಲಿ ಅದೇನು ಇಂಪ್ಯಾಕ್ಟ್ ಆಗಲ್ವ? ಉತ್ತರ ಕೊಡೋಕ್ಕಾಗಲ್ಲ ಆ ಕ್ವಶನ್ಗೆ. ಏನು ಮಾತಾಡೋಕ್ಕಾಗಲಿಲ್ಲ ನಾನು. ಅದು
ಇಂಪ್ಯಾಕ್ಟ್ ಆಗುತ್ತೆ, ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾನು ಬೆಕ್ಕರ್ಸ್ ಹ್ಯಾವ್ ನೋ ಚಾಯ್ಸ್. ಕಲಾವಿದರು ಅಂದಮೇಲೆ ಎಲ್ಲ ಪಾತ್ರಗಳನ್ನೂ ಮಾಡಲೇಬೇಕು. ಹೌದು ಹೌದು ಹೌದು. ಈ ಥರ ಸಂದರ್ಭ ವಿಲನ್ ಆಗಿ ಮಾಡಿದಾಗ ಬರುತ್ತೆ. ಆಫ್ಕೋರ್ಸ್ ಈಗ ಜನಗಳಿಗೆಲ್ಲ ತಿಳುವಳಿಕೆ ಜಾಸ್ತಿ ಆಗಿದೆ. ಒಬ್ಬ ವಿಲನ್ ಅಂದರೆ ಹೀಗಿರಬೇಕು ಅಂತ ಅವರೇ ಡಿಸೈನ್ ಮಾಡ್ಕೊಂಡಿರ್ತಾರೆ. ಸೊ ಅವೆಲ್ಲ ಕಾಮನ್ ಈಗ. ಈಗ ಯಾವುದು ನಾವು ಮಾಡಬಾರ್ದು ಮಾಡ್ತೀವಿ ಅಂತ ಹೇಳ್ತೀವೋ, ಈಗ ಮಾಡಬಾರ್ದೆಲ್ಲ ಮಾಡಿದ್ರೇ ಮಾಡ್ದಂಗೆ ಆಗೋದು ಅಂತ. ಸರ್, ನೀವು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ನಿಮ್ಮ ದಿನಚರಿ ಹೇಗಿರ್ತಿತ್ತು ಸರ್? ಅಂದರೆ ನೀವು ಪ್ರಿಪೇರ್ ಆಗೋದಾಗ್ಬೋದು, ಯಾವಾಗ ಹೆದಳ್ತಿದ್ರಿ ಅಥವಾ ಏನಾದರೂ ವರ್ಕೌಟ್ ಮಾಡ್ತಿದ್ರಾ, ಆ ಥರ ನಿಮ್ಮ ದಿನಚರಿ ಹೇಗಿರ್ತಿತ್ತು? ನಿಮಗೆ ಬಹುಶಃ ಹೇಳಿದೆ ಅಂತ ಕಾಣುತ್ತೆ. ಇದು ನಾನು ಒಂದು ಕಾಂಪಿಟಿಷನ್ಗೆ ಹೋಗ್ಬಿಟ್ಟು ಡೈಲಾಗೆ ಹೇಳೋಕ್ಕಾಗದಿದ್ದಂಗೆ ಹೂವಣ್ಣಲ್ಲಿ ಮಾಡಿದ್ದೆ. ಸೊ ಅದಾದ ನಂತರ ನಾನು ಎಲ್ಲರೂ ಈಗ ನೀವು ಸೀನಿಯರು ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ ಆಗಿದ್ದರೆ, ಮೇಡಮ್ ಇದು ನಾನು ಇಫ್ ಐ ವಾಂಟ್ ಟು ಲರ್ನ್ ಆ್ಯಕ್ಟಿಂಗ್ ಏನು ಮಾಡಬೇಕು ಅಂತ ಕೇಳುವೆ. ಕೇಳ್ತಿದ್ರಾ? ಓಕೆ ಓಕೆ. ಕೇಳ್ತಿದ್ದೆ. ರೆಸ್ಪಾನ್ಸ್ ಮಾಡೋರಾ ಸರ್? ಹಾಂ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಕೆಲವರು ನಗೋರು. ಯಾಕೆ ಅಂತಂದರೆ ಮನೇಲಿ ಅಂಥ ಆರ್ಟಿಸ್ಟನ್ನ ಇಟ್ಕೊಂಡು ನಾನು ಬಂದು ಕೇಳ್ತಿರಲ್ಲ ಅಂದ. ಲಕ್ಷ್ಮಿ ಮೇಡಮ್ನ ಕೇಳಿದೆ. ಅವ್ರು ಹೇಳಿದ್ರು ರೀಡ್ ಬುಕ್ಸ್ ಅಂದರು. ರೀಡಿಂಗ್ ಬುಕ್ಸ್ ಇನ್ ವಾಟ್ ವೇ ಇಟ್ ಹೆಲ್ಪ್ಸ್ ಮೀ ಅಂದ. ಯು ಕ್ಯಾನ್ ಡೆವಲಪ್ ದಿ ಸೈಕಾಲಜಿ ಆಫ್ ದಿ ಕ್ಯಾರೆಕ್ಟರ್ಸ್ ಅಂದರು. ಹೌದಾ ಅಂದ್ಬಿಟ್ಟು ಸಿ ಇಟ್ ವಾಸ್ ಎ ನ್ಯೂ. ನಾವು ಆ ಆ್ಯಂಗಲಲ್ಲಿ ನೋಡಿರಲ್ಲ. ಹೌದು ಹೌದು. ಈಗ ಸಿನಿಮಾದಲ್ಲಿ ಈಗ ನಾವೆಲ್ಲ ನೋಡೋದು ಅಂದರೆ ನಾವೆಲ್ಲ ಒಂದೇ ಫೀಲ್ಡಲ್ಲಿ ಇರೋದ್ರಿಂದ ಒಬ್ಬರು ಯಾರು ಆ್ಯಕ್ಟ್ ಮಾಡಬೇಕಾದ್ರೆ ಅಥವಾ ಟೆಕ್ನಿಕಲ್ ಆಗಿದ್ದರೆ ಅದು ಹೀಗೆ ಮಾಡಿರ್ತಾರೆ, ಹೀಗೆ ಮಾಡಿದ್ದಾರೆ ಅಂತೆಲ್ಲ ನಾವು ಅವಲೋಕನ ಮಾಡ್ತೀವಿ. ಪ್ರೇಕ್ಷಕನಿಗೆ ಅದೆಲ್ಲ ಏನು ಬೇಡ, ಅವನಿಗೆ ಮನೋರಂಜನೆ, ಅವನಿಗೆ ಇಷ್ಟಪಟ್ಟಿದ್ದು ಸಿಗುತ್ತಾ ಓಕೆ ಅಲ್ವಾ? ಹಾಗೆ ನಾವು ಏನು ಮಾಡಿದ್ದು, ಪ್ರೇಕ್ಷಕನಾಗೆ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ. ಅಂದರೆ ಪ್ರೇಕ್ಷಕನಾಗಿ ಅಂದರೆ ಒಬ್ಬ ಮುಗ್ಧನಾಗಿ, ಅಮಾಯಕನಾಗಿ, ಹುಲುಮಾನವ ಅಂತ ಇಟ್ಕೊಳ್ಳಿ, ಆ ಥರನಾಗಿ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಯಾವಾಗ ಇವ್ರು ಹೀಗೆ ಹೇಳಿದ್ರು, ನಮ್ಮ ಅಪ್ಪನ ಕೇಳಿದೆ, ಏನು ಹೇಳ್ಕೊಳ ಸಿಂಪಲ್ಲು ಅಬ್ಸರ್ವ್ ಪೀಪಲ್. ಅದು ಯಾವಾಗ ಸಂಭಾಷಣೆ ತನ್ನ ಹಿಡಿತಕ್ಕೆ ಮಾಡ್ಕೋತಾನೆ ಅವಾಗ ಸುಲಭವಾಗುತ್ತೆ. ಓಕೆ. ಈಗ ಆಟೋಮೆಟಿಕ್ಕಾಗಿ ಎಕ್ಸ್ಪ್ರೆಷನ್ ಬರುತ್ತೆ. ಈಗ ಡೈರೆಕ್ಟ್ರ್ ಸರ್ ಅದು ಬೇಡಿ ಸರ್, ಆ ಥರ ಬೇಡ, ನಮಗೆ ಈ ಥರ ಬೇಕು ಅಂದರೆ ಚೇಂಜ್ ಮಾಡ್ಕೋಬೋದು. ಅಂದರೆ ಸಂಭಾಷಣೆಯಲ್ಲಿ ಹತೋಟಿ ಬರಬೇಕು. ಹೌದು ಹೌದು. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಗೊತ್ತಾ ನಿಮಗೆ ಅಂತ ನಾನು ಕೇಳಿದಾಗ, ನಾನು ಯಾಕೆ ಅನ್ನೋದು ಆಟೋಮೆಟಿಕಾಗಿ ಈ ಇದೆಲ್ಲ ಬರುತ್ತೆ ನಮಗೆ. ನಾನು ಯಾಕೆ ಆ ಡೈಲಾಗ್ ಕನ್ಫ್ಯೂಷನ್ ಯಾಕೆ ಇದು ಸರ್, ಇದು ನಾನು ಯಾಕೆ ಕೇಳಲ್ಲ, ಯಾಕೆ ನೀನು ಈ ಥರ ಕನ್ಫ್ಯೂಷನ್ ಆದರೆ ನಿಮಗೆ ಅದು ಕೋಆರ್ಡಿನೇಟ್ ಮಾಡಲ್ಲ ಬಾಡಿ. ನಿಮಗೆ ಕೋಆರ್ಡಿನೇಟ್ ಮಾಡಬೇಕು ಅಂತಂದರೆ ನೀವು ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ವಿತ್ ಯುವರ್ ಡೈಲಾಗ್ಸ್. ಅದನ್ನು ಸ್ವಂತಿಕೆ ಮಾಡ್ಕೋಬೇಕು. ಈಗ ನಾನು ಹೇಳೋ ಥರ ನೀವು ಡೈಲಾಗ್ ಹೇಳೋಕ್ಕಾಗಲ್ಲ, ನೀವು ಹೇಳೋ ಥರ ಇನ್ನೊಬ್ರು ಹೇಳೋಕ್ಕಾಗಲ್ಲ. ಈಗ ಯಾರೋ ಒಬ್ರು ಬರ್ದಿರ್ತಾರೆ, ಭಾಳ ಚೆನ್ನಾಗಿ ಬರ್ದಿರ್ತಾರೆ, ಅವರು ಭಾಳ ಸ್ಫುಟವಾಗಿ ಹೇಳ್ತಾರೆ, ಆದರೆ ಅದನ್ನೇ ನಾವು ಹೇಳೋಕ್ಕಾಗಲ್ಲ. ಇಲ್ಲ, ನಾವು ಅದನ್ನು ಅದಕ್ಕಿಂತಲೂ ಚೆನ್ನಾಗಿ ಹೇಳ್ಬೋದೇನೋ. ಹೌದು ಹೌದು. ಹಾಗೆ ನೀವು ಸಂಭಾಷಣೆ ನಿಮ್ಮ ಸ್ವಂತಿಕೆ ಮಾಡಿಕೊಂಡಾಗ, ಸರ್ ಅದು ನಮಗೆ ಗಡ್ಸಾಗಿ ಹೇಳಬಾರ್ದು ಸರ್, ಹೋ ಗಡ್ಸಾಗಿ ಬರ್ತಿದ್ಯಾ. ನನಗೆ ಎಷ್ಟೋ ಸಲ ನನಗೆ ಪಣಿ ರಾಮಚಂದ್ರ ಅವರು ತಿದ್ದಿದ್ದಾರೆ, ಏನು ರೀ ಆ ಹ್ಯಾಂಗ್ ಓವರಲ್ಲಿ. ಈಗ ನಾವು ಕೆಲವು ಕ್ಯಾರೆಕ್ಟರ್ ಮಾಡಿದಾಗ ಆನಂದ್ ಸಾಗರ ನಮ್ಮ ಉದಯದಲ್ಲೇ ಬಂತಲ್ಲ, ಆನಂದ್ ಸಾಗರ ನನಗೆ ಭಾಳ ಒಳ್ಳೆ ಹೆಸರು ತಂದು ಕೊಟ್ಟಂಥದ್ದು. ಫಸ್ಟ್ ಟೈಮ್ ನಾನು ಸಾಫ್ಟಾಗಿ ಮಾಡಿದ್ದು ಕ್ಯಾರೆಕ್ಟರ್ದು. ಆ ಕ್ಯಾರೆಕ್ಟರ್ ಮಾಡಿದಾಗ ಭಾಳ ಭಾಳ ಸಬ್ಡ್ಯೂಡಾಗೆ ನಾನು ಆ್ಯಕ್ಟ್ ಮಾಡ್ತಿದ್ದೆ, ಭಾಳ ಸಾಫ್ಟಾಗಿ ಮಾತಾಡ್ತಿದ್ದೆ. ಅದು ಅಭ್ಯಾಸ ಆಗ್ಬಿಟ್ಟು ಪ್ರೇಮ ಪಿಶಾಚಿಗಳಿಗೆ ಬಂದು, ಪ್ರೇಮ್ ಪಿಶಾಚಿ ಬಂದರೆ ಇಲ್ಲಿ ರಫ್ ಆಗಿರಬೇಕು. ಏನು ಶಂಕರ್ ನಿಮಗೆ ಆನಂದ್ ಸಾಗರದ್ದೇ ಹ್ಯಾಂಗ್ ಓವರ್ ಇದೆಯಾ ಅಂತ ಕೇಳೋರು ನನಗೆ. ಏನು ಅಡ್ಯಾಪ್ಟಬಿಲಿಟಿ, ನಮ್ಮನ್ನು ನಾವು ತೊಡಗಿಸ್ಕೋಬೇಕು, ಹೊಂದಿಸ್ಕೋಬೇಕು. ನಾವು ಯಾವ ಪಾತ್ರಕ್ಕೆ ಹೇಗೆ ಮಾಡ್ತೀವಿ ಅದಕ್ಕೆ ತಕ್ಕಾಗಿ ಹೊಂದಿಸ್ಕೋಬೇಕು. ಹಾಗಾಗಿ ಆಮೇಲೆ ನಾನು ಕೆಲವು ಚಿತ್ರಗಳನ್ನ ನೋಡೋದು, ಕೆಲವು ಆರ್ಟಿಸ್ಟ್ಗಳನ್ನ ನೋಡೋದು, ಅವ್ರು ಮಾಡ್ತಕ್ಕಂತಹದ್ದು ನೋಡೋದು, ಆಮೇಲೆ ನಮ್ಮ ತಂದೆ ಹೇಳ್ಕೊಟ್ಟಾಗೆ ಜನಗಳು ಇದನ್ನೆಲ್ಲ ನೋಡೋದು ಮಾಡೋದು. ಪ್ರತಿ ದಿವಸನೂ ಕಲೀಲೇಬೇಕಮ್ಮ, ಕಲಿತಾನೆ. ಹೌದು ಸರ್, ಪ್ರತಿ ದಿವಸ. ಅದರಲ್ಲೂ ಕಲಾವಿದರಾದಂಥವ್ರು ಸಾಯೋವರೆಗೂ ಕಲಿತಾನೇ ಇರಬೇಕು. ನಾವು ಕೆಲವು ಪಾತ್ರಕ್ಕೆ ಪರ್ಟಿಕ್ಯುಲರ್ ಆ್ಯಕ್ಷನ್ ಇರುತ್ತೆ. ಆ ಆ್ಯಕ್ಷನ್ಗಳನ್ನ ನಾವು ಮಾಡಿದಾಗ ಏನಾಗುತ್ತೆ, ಜನಗಳಿಗೆ ಸ್ವಾಭಾವಿಕವಾದ ಒಂದು ಅಭಿನಯ, ಸಹಜವಾದ ಒಂದು ಅಭಿನಯ, ನೈಜಿಕತೆ ಇರುತ್ತೆ ಅಂತ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಈಗ ನಾನೊಬ್ಬ ಪುರೋಹಿತನ ಕ್ಯಾರೆಕ್ಟರ್ ಮಾಡ್ತೇನೆ.
ಓಂ ಸಜ್ಜೋಜಾತಂ ಪ್ರಪದ್ಯಾಮಿ ಸಜ್ಜೋಜಾತಾಯ ವೈ ನಮೋ ನಮಃ ಅಂತ ಈ ಥರ ಮಂತ್ರ ಹೇಳ್ಬಿಟ್ರೆ, ಸರ್ ನಿಮ್ಗೆ ಎಷ್ಟೆಲ್ಲ ಗೊತ್ತು ಸರ್ ಅಂತಾರೆ. ನಾನು ಬೇರೆಯವ್ರನ್ನ ನೋಡಿ ಕಲ್ತಿದ್ದು ಅಂತ ಅವ್ರಿಗೆ ಗೊತ್ತಿರಲ್ಲ. ಏನು ಪಂಡಿತರ ಥರ ಹೇಳ್ತೀರಾ ಅಂತ. ಸೊ ಯಾವುದೇ ಒಂದು ಪಾತ್ರಕ್ಕಾದ್ರೂ ನಮ್ಮನ್ನು ನಾವು ತೊಡಗಿಸ್ಕೋಬೇಕಾದಾಗ ಆ ಪಾತ್ರನ ನಾವು ಸ್ಟಡಿ ಮಾಡಿರಲೇಬೇಕಾಗತ್ತೆ. ಹೌದು ಆ ಸ್ಟಡಿ ಮಾಡಿದಾಗ ಅಕಸ್ಮಾತ್ ಗೊತ್ತಿಲ್ಲದೆ ಹೋದರೆ ನಮಗೆ ಗೊತ್ತಿಲ್ಲ ಅಂತ ಹೇಳಬೇಕಾಗತ್ತೆ. ಹೌದು ಹೌದು. ಅವಾಗ ಯಾರು ಹೇಳಿಕೊಟ್ರೆ ಅದನ್ನು ಮಾಡಬೇಕಾಗತ್ತೆ. ಎಷ್ಟೋ ಸಲ ಮಿಸ್ಟೇಕು ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಅಕಸ್ಮಾತ್ ಡೈರೆಕ್ಟ್ರ್ ಬುದ್ಧಿವಂತರಾಗಿದ್ದರೆ ಅದನ್ನು ನಮ್ಮ ಹುಳುಕನ್ನೆಲ್ಲ ಮುಚ್ಚಿಬಿಟ್ಟು ಬರೀ ತಳಕ್ಕೆ ಕಾಣೋ ಮಾಡ್ತಾರೆ. ಒಟ್ಟು ಫೈನಲಿ ಡೈರೆಕ್ಟರ್ ಕೈಲಿರುತ್ತೆ ನಮ್ಮ ಹತ್ರ ಹೇಗೆ ತೆಗೆಸ್ಬೇಕು ಖಂಡಿತ, ನಟನೆ ಅನ್ನೋದನ್ನು. ಓಕೆ ಸರ್, ನಿಮ್ಮ ಇಷ್ಟೊತ್ತು ಟೈಮ್ನ ನಮಗೆ ಕೊಟ್ಟು ನಮ್ಮ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಶಂಕರ್ ಅಶ್ವಥ್ ಅವರ ಅಭಿನಯದ ಬೇಟೆಗಾರ ಹಾಗೂ ಮುಸುಕು ಸಿನಿಮಾಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.